ಯಾವ ಸಬ್ಜೆಕ್ಟ್ನ ಹೆಂಗೆ ಚೂಸ್ ಮಾಡೋದು, ಯಾವ ರೀತಿ ಆಯ್ಕೆ ಮಾಡಿಕೊಳ್ಳೋದು, ಅನೇಕ ವಿಧವಾದಂತಹ ಪೂರ್ವ ತಯಾರಿಯ ತರಬೇತಿ ಇಲ್ಲಿ ನಿಮಗೆ ಸಿಗ್ತದೆ. ಆಮೇಲೆ ಸಾಧನೆ ಯಾರ ಸ್ವತ್ತಲ್ಲ, ಯಾರೊಬ್ಬರಿಗೆ ಸೀಮಿತವಾಗಿಲ್ಲ. ಸಾಧನೆ ಯಾರು ಬೇಕಾದ್ರೂ ಮಾಡ್ಬೋದು. ಅದು ಕೇವಲ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಅಲ್ಲ, IPS ಸರ್ವೀಸ್ ಅಲ್ಲ. ಎಲ್ಲ ರಂಗದಲ್ಲೂ ಸಾಧನೆ ಮಾಡಿರುವಂಥ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಒಂದು ನಿಮಿಷ ನೋಡಿದಾಗ ಹರಿದು ಹೋಗ್ತಾರೆ. ಇಂಡಸ್ಟ್ರಿನಲ್ಲಿರ್ಬೋದು, ಸಾಫ್ಟ್ವೇರ್ ಕಂಪ್ನಿಗಳನ್ನು ಸ್ಥಾಪನೆ ಮಾಡಿದಂತಹ ಅನೇಕ ಗಣ್ಯರು, ವಿಪ್ರೋ ಪ್ರೇಮ್ಜಿ, ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಅನೇಕರು ದೇಶ ವಿದೇಶಗಳಲ್ಲಿ ನೋಡಿದಾಗ ನೀವು ಒಂದು ಅವರ ಬಯೋಡೇಟಾನ ನೋಡಿದಾಗ ಅತ್ಯಂತ ಶ್ರೀಮಂತರಾಗಿ ಬೆಳೆದಿಲ್ಲ, ಅತ್ಯಂತ ಬಡತನದಿಂದ ಬೆಳೆದಂಥ ಇವರೆಲ್ಲ ಸಾಧನೆ ಮಾಡಿದ್ದಾರೆ. ಅವರ ಪುಸ್ತಕಗಳನ್ನು ಒಂದೇ ಬಾರಿ ಓದಿ. ನೀವು IAS ಆಫೀಸರ್ ಆಗ್ಬೋದು ಅಥವಾ IPS ಆಗಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಅಂಥ ವ್ಯಕ್ತಿಗಳ ಸಾಧನೆಯ ಒಂದು ಪುಸ್ತಕದ ಪರಿಚಯ ಮಾಡಿಕೊಂಡಾಗ ಬಹುಶಃ ನಿಮಗೆ ಸಾಧನೆ ನಾನು ಮಾಡಬೇಕು, ಸಾಧನೆ ನಾನು ಹೇಳಿದ್ದೀನಿ, ಯಾರ ಸ್ವತ್ತಲ್ಲ, ಅದು ಬಡವರ ಸ್ವತ್ತು, ಸಾಹುಕಾರರ ಸ್ವತ್ತು ಅಂತ ಎಲ್ಲೂ ಇಲ್ಲ. ಇಟ್ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ಎನಿ ಇಂಡಿವಿಜುವಲ್. ಎನಿ ಕ್ಯಾನ್ ಡೂ ಸಾಧನೆ. ಆ ಸಾಧನೆ ಮಾಡೋಕ್ಕೆ ಅನೇಕ ತೊಂದರೆಗಳಿರ್ತವೆ. ಜಟ್ಕಾವಾಲ ಮಗ ಎಲ್ಲಿ ಫೀಸ್ ಕಟ್ಟಿ ಅವನು ಟಾಪ್ IAS ಕೋಚಿಂಗ್ ಸೆಂಟ್ರಿಗೆ ಹೋಗೋಕ್ಕೆ ಸಾಧ್ಯ? ಇವತ್ತಿನ ಡೆಲ್ಲಿನಲ್ಲಿ 8 ಲಕ್ಷ, 10 ಲಕ್ಷ, 15 ಲಕ್ಷ ಖರ್ಚು ಮಾಡಿ ಟ್ರೈನಿಂಗ್ ಹೋಗೋಕ್ಕೆ ಎಲ್ಲಿ ಸಾಧ್ಯ? ಅಂದರೆ ಅರ್ಥ, ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಬರ್ಕೂಡ್ದು, ನಾನು ಸಾಧನೆ ಮಾಡಬೇಕಾದ್ರೆ ನಾನೊಂದು ಟಾಪ್ IAS ಟ್ರೈನಿಂಗ್ ಸ್ಕೂಲಿಗೆ ಮಾತ್ರ ಹೋದರೆ ಸಾಧ್ಯ ಅಂತ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಬರ್ಕೂಡ್ದು. ಅತಿ ಶ್ರದ್ಧೆಯಿಂದ ನಿಮ್ಮ ಕಾರ್ಯ, ನೀವು ಏನನ್ನು ಟಾರ್ಗೆಟ್ ಇಟ್ಕೋತೀರೋ ಆ ಟಾರ್ಗೆಟ್ನ ಇಟ್ಕೊಂಡಾಗ ಅದಕ್ಕೆ ಪೂರಕವಾಗಿ ನೀವು ಕೆಲಸವನ್ನು ಮಾಡಿ, ನಿಮ್ಮ ದಿನನಿತ್ಯ ನೀವು ಅಭ್ಯಾಸವನ್ನು ಮಾಡಿದಾಗ ಆ ಸಾಧನೆ ನಿಮ್ಮ ಕೈಗೆ ಸಿಗುತ್ತದೆ, ಎಟಕತ್ತೆ ಅಂತೇಳಿ ನಾನು ಈ ಮಾತನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು. ಅದರಿಂದ ನಾನು ಹೆಚ್ಚು ಮಾತನಾಡಿದೆ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ರವಿ ಡಿ ಚನ್ನನ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಅಧ್ಯಕ್ಷತೆ ಅಂತ ಹಾಕಿದ್ದಾರೆ, ಆದರೆ ಅಧ್ಯಕ್ಷತೆ ಇರೋಕ್ಕಲ್ಲ. ಎದುರುಗಡೆ ಇನ್ನೊಂದು ಹಾಲಿದೆ, ಅಲ್ಲೊಂದು ಕಾರ್ಯಕ್ರಮ ಉಂಟು, ಅದಕ್ಕೆ ನಾನು ಭಾಗವಹಿಸಬೇಕಾಗಿರೋದ್ರಿಂದ ಇಷ್ಟು ಮಾತನ್ನು ಹೇಳಿ, ನೀವೇನು ಕನಸನ್ನು ಹೊತ್ತು ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಕನಸು ನನಸಾಗಲಿ ಅಂತ ಹಾರೈಸುತ್ತಾ, ನಾನು ನಿಮಗೆಲ್ಲ ಒಳ್ಳೆಯದಾಗಲಿ. ಬಹುಶಃ ನನ್ನ ಕನಸೇನು ಅಂತಂದರೆ, ಇಲ್ಲಿ ಕೂತಿರುವ ಎಲ್ಲ ವಿದ್ಯಾರ್ಥಿಗಳ ಸಾಧನೆಯನ್ನು ಮಾಡಿ ಬಹುಶಃ ವಿಶ್ವವಿದ್ಯಾಲಯಕ್ಕೆ ಒಂದು ಕೀರ್ತಿ ಬರ್ತದೆ. ಅದು ಒಂದು ಸೆಲ್ಫೀಸ್ ಆದರೆ ಮತ್ತೊಂದು ಕಡೆಯಿಂದ ನೀವೆಲ್ಲ ಸಾಧನೆಗೆ ನೀವು ಒಂದು ಸಾಧನೆಯ ಒಂದು ಚಿಹ್ನೆಗಳು ನೀವಾಗಲಿ, ಮಾಡೆಲ್ಗಳು ನೀವಾಗಿ ಅಂತ ನನ್ನ ಆಸೆ. ಅದನ್ನು ನೀವು ಸಾಧಿಸ್ತೀರಾ ಅಂದ್ಕೊಂಡು ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಂದು ಯಶಸ್ಸಿಗೆ ಪರಿಶ್ರಮ ಛಲ ಬಹಳ ಮುಖ್ಯ ಅಂತ ಹೇಳಿ ತಮ್ಮನ್ನೆಲ್ಲ ಶುಭ ಹಾರೈಸಿದ ಸರ್ ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಸಂತೋಷದ ವಿಷಯವನ್ನು ನಾನು ತಿಳಿಸಲು ಬಯಸ್ತೇನೆ. ನಮ್ಮ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳು 3 ವರ್ಷ ಪರಿಪೂರ್ಣವಾಗಿ ಕುಲಪತಿಯಾಗಿ ಅವರ ಅಧಿಕಾರಾವಧಿ 3 ವರ್ಷ ಪೂರೈಸಿ ಈ ವಿಶ್ವವಿದ್ಯಾಲಯ ಕಟ್ಟುವ ನಿಟ್ಟಿನಲ್ಲಿ ಅವರ ಶ್ರಮ ಭಾಳ ಇದೆ. ಈ ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ 1 ವರ್ಷ ಅವರಿಗೆ ಅಧಿಕಾರಾವಧಿ ವಿಸ್ತರಿಸಿದ್ದಾರೆ ಸರ್ಕಾರ. ಅವರಿಗೆ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಕೋರಲು ನಾನು ಇಷ್ಟಪಡ್ತೇನೆ. ಕುಲಸಚಿವರಿಗೆ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ IPS ಅಧಿಕಾರಿ ಶ್ರೀ ರವಿ ಡಿ ಚನ್ನಣ್ಣ ಸರ್ ಅವರಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಸಮರ್ಪಣೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ
ಘನ ಅಧ್ಯಕ್ಷತೆಯನ್ನು ವಹಿಸಿ ಪುಸ್ತಕ ಬಿಡುಗಡೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಪ್ರಾಸ್ತಾವಿಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದ ದೇವೋದ್ದೇಶ, ಈ ಸ್ಪರ್ಧಾತ್ಮಕ ಕೇಂದ್ರದ ಹಿಂದಿರುವ ಮೂಲ ಉದ್ದೇಶ, ಇದೆಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳಿ, ವಿಶ್ವವಿದ್ಯಾನಿಲಯ ಅಂತಂದ್ರೆ ಇಡೀ ನಾಡಿಗೆ ದಿಕ್ಸೂಚಿಯನ್ನು ಒದಗಿಸುವ ಕೇಂದ್ರಗಳು. ಅಂದರೆ ಒಂದು ಊರಿಗೆ ಈಗ ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಮೈಲುಗಲ್ಲುಗಳಿದೆಯಲ್ಲ, ಈಗೆಲ್ಲ ತೆಗಿತಾ ಇದ್ದಾರೆ. ದೊಡ್ಡ ರೋಡ್ ಆದಮೇಲೆ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳು ಬರ್ತಾ ಇದೆ. ಮೈಸೂರು 80 ಕಿಲೋಮೀಟ್ರು, 100 ಕಿಲೋಮೀಟ್ರು, 50 ಕಿಲೋಮೀಟ್ರು ಅಂತ ಹೇಳಿ ಮಾರ್ಗಗಳಿದೆಯಲ್ಲ, ಮಳವಳ್ಳಿಗೆ ಹಿಂಗೆ ಹೋಗಬೇಕು, ಮದ್ದೂರಿಗೆ ಹೀಗೆ ಹೋಗಬೇಕು ಅಂತ. ಹಾಗೆ ಒಂದು ನಾಗರಿಕತೆಗೆ, ಒಂದು ಇಡೀ ಜನಾಂಗಕ್ಕೆ, ಜನಾಂಗ ಸವೆಸಬೇಕಾದ ಹಾದಿ, ತಲುಪಬೇಕಾದ ಗಮ್ಯಕ್ಕೆ ದಿಕ್ಸೂಚಿಯನ್ನು ನಿಗದಿಯಾಗಬೇಕಾಗಿರುವುದು ಆ್ಯಕ್ಚುಲಿ ಈ ವಿಶ್ವವಿದ್ಯಾಲಯ ನಿಲಯಗಳಿಂದ. ಹಾಗೆ ಹಿಂದೆ ಬಹಳಷ್ಟು ಅದ್ಭುತವಾದ ವಿಶ್ವವಿದ್ಯಾನಿಲಯಗಳು ಇಲ್ಲಿತ್ತಂತೆ ಈ ದೇಶದಲ್ಲಿ. ಅದರ ಕುಲಪತಿ ಅಂದರೆ ಭಾಳ ದೊಡ್ಡದದು ಪದವಿ. ಸಪ್ತ ಋಷಿಗಳು ಅಂತ ಬರ್ತಾರೆ, ಗೊತ್ತಾ? ಕೇಳಿದಿರಲ್ಲ? ಸನಕ, ಸನಂದ, ಸನತ್ ಕುಮಾರ, ಸನತ್ ಸುಜಾತ ಅಂತ ಹೇಳಿ. ಭಗವಂತ ಇಡೀ ಜಗತ್ತಿಗೆ ಜ್ಞಾನವನ್ನು ಹಂಚಲಿಕ್ಕೆ ತಾನೇ ಸ್ವತಃ ಏನು ಮಾಡಲಿಕ್ಕಾಗಲಿಲ್ವೋ, ಹೇಳಲಿಕ್ಕಾಗಲಿಲ್ವೋ ಅದನ್ನು ಋಷಿಮುನಿಗಳ ಮೂಲಕ ಮಾಡಿದಂತೆ. ಹಾಗೆ ಅಂತಹ ಬಹುದೊಡ್ಡ ಸ್ಥಾನ ಅದು, ಕುಲಪತಿ ಸ್ಥಾನ ಅಂತಂದರೆ ಸಾಮಾನ್ಯವಾದದ್ದಲ್ಲ. IAS, IPS ಯಾರು ಬೇಕಾದರೂ ಆಗಿಬಿಡ್ಬೋದು. ಒಂದು ಸರ್ಕಾರಿ ನೌಕರಿಯನ್ನು ಸರಿಯಾಗಿ 1 ವರ್ಷ ಕಷ್ಟಪಟ್ಟರೆ ಯಾರು ಬೇಕಾದರೂ ತಗೋಬೋದು. ಇವತ್ತಿನ ಪೇಪರೆಲ್ಲ ಓದಿದ್ದೀರಲ್ಲ, ಕರ್ನಾಟಕದವ್ರು ಎಷ್ಟು ಜನ ಟಾಪರ್ಸ್ ಆಗಿದ್ದಾರೆ ಅಂತ. ಯಾರು ಬೇಕಾದರೂ ಶ್ರಮಪಟ್ಟರೆ ಮಾತ್ರ ಪಡೆಯಬಹುದಾದದ್ದು ಸ್ಪರ್ಧಾತ್ಮಕ ಪರೀಕ್ಷೆಯೇ ಮತ್ತು ಅದರ ಹುದ್ದೆ. ಆದರೆ ಕುಲಪತಿ ಹುದ್ದೆ ಅಂತಹದ್ದಲ್ಲ. ಕುಲಪತಿ ಹುದ್ದೆ ಅಂದರೆ ಬಹಳ ಘನವೆತ್ತ ಹುದ್ದೆ ಅದು. ಈ ಘನವೆತ್ತ ರಾಷ್ಟ್ರಪತಿಗಳು, ಘನವೆತ್ತ ಅಂತ ಪದ, ಆನ್ರಬಲ್ ಅಂತ ಒಂದು ಪದ ಯೂಸ್ ಮಾಡ್ತಾರಲ್ಲ, ಪೂಜ್ಯನೀಯರು, ಘನವೆತ್ತ ಅಂತ. ಹಾಗೆ ಅಂತಹ ನಿಮಗೆಲ್ಲ ಸಂಕ್ಷಿಪ್ತವಾಗಿ ಹೇಳಿಕೊಟ್ಟ ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಹಿರಿಯರಾದ ವಿದ್ಯಾಶಂಕರ್ ಸರ್ ಅವರೇ, ನಮ್ಮ ರಿಜಿಸ್ಟ್ರಾರ್ ಸರು, ರಾಜಣ್ಣ ಸರು, ಅವರು ನನಗೆ 10-12 ವರ್ಷಗಳಿಂದಲೂ ಕೂಡ ಆತ್ಮೀಯರು, ಗುರುಗಳು, ಮಾರ್ಗದರ್ಶಕರು, ಹಿರಿಯರು. ಈ ವಿದ್ಯಾಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು. ಮಿಗಿಲಾಗಿ ನಮ್ಮ ಆ ಕಡೆ ದಾವಣಗೆರೆಯವರು, ನಮ್ಮ ಇಲಾಖೆಯ ಕುಟುಂಬದ ಸದಸ್ಯರು, ಪ್ರೊಫೆಸರ್ ರಾಜಣ್ಣ ಸರ್ ಅವರೇ, ನಮ್ಮ ಫೈನಾನ್ಸ್ ಆಫೀಸರ್ ಶ್ರೀ ಪಾಷರ್ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ವಯಸ್ಸಿಗೆ ಸಮನಾದ ಸ್ಪರ್ಧಾತ್ಮಕ ಪರೀಕ್ಷಾ ಕ್ಷೇತ್ರದಲ್ಲಿ ಅನುಭವ ಹೊಂದಿದ, ಮೈಸೂರು ನಗರದಲ್ಲಿ ಪ್ರಪ್ರಥಮ ಬಾರಿಗೆ 35 ವರ್ಷಗಳ ಹಿಂದೆ, ನೀವ್ಯಾರೂ ಹುಟ್ಟಿರಲಿಲ್ಲ ಅನಿಸುತ್ತೆ, ನಾನು ಅವಾಗ ಕಂಡುಬಿಟ್ಟಿದ್ದೆ ಅನಿಸುತ್ತೆ, 35 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಂತೆ ಅದೊಂದು ಸೇವಾ ಕ್ಷೇತ್ರವನ್ನಾಗಿಸಿಕೊಂಡು ಬಿಸ್ನೆಸ್ಸು ಮಾಡ್ಬೋದಾ ಇದರಲ್ಲಿ? ರಿಮೆಂಬರ್ ವೆರಿ ವೆಲ್, ದಿಸ್ ಕಾಂಪಿಟೇಟಿವ್ ಫೀಲ್ಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎ ಬಿಸ್ನೆಸ್ ಅಪಾರ್ಚುನಿಟಿ. ಅದನ್ನು ಹಾಗಾಗಿಸದೆ ಯಾರಿಗೆ ಆಸಕ್ತಿ ಇದೆಯೋ, ಯಾರಲ್ಲಿ ಪ್ರತಿಭೆ ಇದೆಯೋ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪೋಜರ್. ಈ ಮೂವಿನಲ್ಲಿ ಟ್ರೇಲರ್ ಇರುತ್ತಲ್ಲ,
ಟ್ರೇಲರಲ್ಲಿ ಸಂಪೂರ್ಣ ಮೂವಿ ಇರಲ್ಲ. ಈ ನಿಮಗೆ 50 ದಿನಗಳ ಈ ಕಾರ್ಯಾಗಾರ ಅಥವಾ ಈ ತಯಾರಿಕಾ ಪೂರ್ವ ಸಿದ್ಧತಾ ಹಂತ ಪಕ್ಷಿ ನೋಟ, ಬರ್ಡ್ಸ್ ವ್ಯೂ ಕೊಡುತ್ತೆ ಅಷ್ಟೇ. ಏನು ಓದಬೇಕು, ಔಟ್ಲೈನ್ ಹೇಗಿರಬೇಕು ಅನ್ನೋದನ್ನು ಆವತ್ತಿನ ಕಾಲದಿಂದನೂ ಕೂಡ ಸತತವಾಗಿ, ಅದು ಜ್ಞಾನ ಬುತ್ತಿಯ ಮೂಲಕ ಆಗಿರ್ಬೋದು, ವಿಶ್ವವಿದ್ಯಾಲಯದ ಮೂಲಕ ಆಗಿರ್ಬೋದು, ಇತರೆ ಉಪನ್ಯಾಸ ಅಥವಾ ಸೆಮಿನಾರ್ಗಳಾಗಿರ್ಬೋದು, ಕಾರ್ಯಾಗಾರಗಳಾಗಿರ್ಬೋದು, ವೈಯಕ್ತಿಕ ಸಂದರ್ಶನಗಳಾಗಿರ್ಬೋದು, ಸಂಪರ್ಕಕ್ಕೆ ಬಂದವರಿಗೆ ಅದರ ಸೋಂಕನ್ನು ಹತ್ತಿಸೋದು, ಸಂಪರ್ಕಕ್ಕೆ ಬಂದವರಿಗೆ ಸೋಂಕನ್ನು ಹತ್ತಿಸೋದು. ಕೊರೋನಾ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ವೈದ್ಯರಿಗೂ ಸೋಂಕು ಹತ್ಕೊಳ್ಳುತ್ತೆ. ಪೊಲೀಸ್ ಇಲಾಖೆಯಲ್ಲಿದ್ದು ಕೆಲಸ ಮಾಡಬೇಕಾದ್ರೆ ಕೆಲ ಸಾರಿ ಆ ಕೆಲ ಗುಣಗಳು ನಮ್ಮಲ್ಲೂ ಕೂಡ ಮಸಲ್ ಮೆಮರಿಗಳಾಗಿಬಿಡ್ತವೆ, ಸರಿಯಾಗಿ ಬೈಯೋದು. ಹಾಗೆ ಈ ಸೋಂಕಲ್ಲಿ 2 ವಿಧ, ಒಂದು ನಕಾರಾತ್ಮಕ ಸೋಂಕು, ಇನ್ನೊಂದು ಸಕಾರಾತ್ಮಕ ಸೋಂಕು. ನಕಾರಾತ್ಮಕ ಸೋಂಕುಗಳಂದ್ರೇನು? ದುಶ್ಚಟಗಳು. ಒಬ್ಬ ಸಿಗರೇಟ್ ಸೇದವನು ನಿಮ್ಮ ಫ್ರೆಂಡ್ ಆದರೆ 1 ತಿಂಗಳು 2 ತಿಂಗಳಲ್ಲಿ ನೀವು ಸಿಗರೇಟ್ ಸೇದ್ತೀರಾ. ಸಾಮಾನ್ಯವಾಗಿ ಇದನ್ನು ಮೀರಿನೂ ಬದುಕಿದವರಿದ್ದಾರೆ. ಪ್ರತಿನಿತ್ಯ ಕೆಟ್ಟದ್ದನ್ನೇ ಆಲೋಚನೆ ಮಾಡೋ ಒಬ್ಬ ವ್ಯಕ್ತಿ, ವ್ಯವಸ್ಥೆ, ಜೀವನ, ಸಮಾಜದಲ್ಲಿ ಕೆಟ್ಟದ್ದನ್ನೇ ಹೆಕ್ಕಿ ಹೆಕ್ಕಿ ತೆಗೆಯುವ ವ್ಯಕ್ತಿಗಳ ಸಂಪರ್ಕದಲ್ಲಿ ನೀವು ಬಂದರೆ ಅವ್ರ ಸೋಂಕು ನಮ್ಗೆ ಹತ್ಕೊಂಡ್ಬಿಡುತ್ತೆ ಅಲ್ವೇ? ಅದು ನಕಾರಾತ್ಮಕ ಸೋಂಕು. ಸಕಾರಾತ್ಮಕ ಸೋಂಕು ಅಂದರೆ ನೀವು ಬರೀ ಹಾಗೇ ಪುಸ್ತಕ ಹಿಡ್ಕೊಂಡು ಒಂದು ಸಾರಿ ಕೂತ್ಕೊಳ್ಳಿ, 1 ಗಂಟೆ ಕೂಡೋದಪ್ಪ. ನಾನು ನನ್ನ ಅಭ್ಯಾಸ ಆರಂಭ ಮಾಡಿದ್ದ ಹಾಗೆ, ಏನೂ ಓದಂಗಿಲ್ಲ, ಪುಸ್ತಕ ಸುಮ್ಮನೆ ಹಿಡ್ಕೊಂಡು ಕೂಡೋದು. 1 ದಿನ, 2 ದಿನ, 3 ದಿನ, 4 ದಿನ. ಕುತೂಹಲಕ್ಕಾದರೂ ಚಿತ್ರಗಳನ್ನು ನೋಡ್ತೀರಾ. ಪರಿವಿಡಿಯಲ್ಲೇನಿದೆ, ಹಿನ್ನುಡಿಯಲ್ಲೇನಿದೆ, ಬೆನ್ನುಡಿಯಲ್ಲೇನಿದೆ, ಮುನ್ನುಡಿಯಲ್ಲೇನಿದೆ, 1ನೇ ಅಧ್ಯಾಯದಲ್ಲೇನಿದೆ, ಪಾಯಿಂಟ್ಸ್ ಟು ಬಿ ಕವರ್ಡ್ ಏನಿದೆ ಅನ್ನೋದನ್ನಾದರೂ ನೋಡ್ತೀರಾ. ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರತಿನಿತ್ಯ 5 ಗಂಟೆ ಹೇಳೋನು ನಿಮ್ಮ ರೂಮ್ ಪಾರ್ಟ್ನರ್ ಇದ್ದರೆ ನೀವು 5:30 ಹೇಳ್ಬೋದು, ಆದರೆ ಹೇಳ್ತೀರಾ? ಪ್ರತಿನಿತ್ಯ ಹೊಸ ವಿಚಾರಗಳನ್ನು ಚರ್ಚೆ ಮಾಡೋ ಒಬ್ಬ ವ್ಯಕ್ತಿ ನಿಮ್ಮ ಸ್ನೇಹಿತನಾಗಿದ್ದ. ಏನೋ ಅವಕಾಶಗಳು 99% ಅದನ್ನು ಮಾಡಲಿಕ್ಕೆ ಇಂಪಾಸಿಬಲ್ ಅಂದರೂ 1% ಇದೆಯಲ್ಲ, ನಾನು ಅದನ್ನು ಪ್ರಯತ್ನ ಮಾಡ್ತೀನಿ ಅನ್ನೋರು ನಿಮ್ಮ ಜೊತೆಗಿದ್ದರೆ ನಿಮಗೆ ಆ ಅಭ್ಯಾಸಗಳು ನಿಮ್ಮ ಗುಣಗಳಾಗಿ ಪರಿವರ್ತನೆ ಆಯ್ತವೆ. ಅದು ಸಕಾರಾತ್ಮಕ ಸೋಂಕು. ಸೋಂಕು ಹಚ್ಕೊಳ್ಳೋದೇ ನಿಜ, ಆದರೆ ಗುಣಗಳನ್ನು ಬೆಳೆಸ್ಕೊಳ್ಳೋದೇ ಮನುಷ್ಯನ ಲಕ್ಷಣ ಅನ್ನೋದಾದರೆ ಇಂಥ ಗುಣಗಳನ್ನು ಹಚ್ಕೋಬೇಕು. ಹಾಗೆ ಸರು ಸಕಾರಾತ್ಮಕ ಸೋಂಕನ್ನು ಹರಡಿಸಿದವರು ಮೈಸೂರು ಭಾಗದಲ್ಲಿ. ಮೈಸೂರು ಅಂದ್ರೇ ನಮ್ಮ ಸಾಂಸ್ಕೃತಿಕ ರಾಜಧಾನಿ, ಅದ್ಭುತ ನಗರಿ. ಇಲ್ಲಿ ಬದುಕೋದೇ ಅದೃಷ್ಟವಂತರು. ಆ್ಯಕ್ಚುಲಿ ಇಲ್ಲಿರೋದೇ ಒಂದು ದೊಡ್ಡ ಅದೃಷ್ಟ. ಅದು ಬೇರೆ ನಗರದಲ್ಲಿದ್ದವ್ರು ಕೇಳಿದ್ರೆ ಗೊತ್ತಾಯ್ತದೆ ನಿಮಗೆ. ಮೈಸೂರಲ್ಲಿದ್ದವ್ರಿಗೆ ಮೈಸೂರು ಹೆಂಗೈತೆ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಅದು ಮೈಸೂರಿನ ಬಗ್ಗೆ ಹೊರಗಡೆಯವರಿಗೆ ಕೇಳಿದರೆ ಮೈಸೂರಿನ ಮಹಾತ್ಮೆ ಅಥವಾ ಅದರ ಮಹತ್ವ ಗೊತ್ತಾಗುತ್ತೆ. ಮೈಸೂರು ಪುಣ್ಯವಂತರ ನಗರಿ. ಇಲ್ಲಿ ಅದೃಷ್ಟ ಮಾಡಿದವರು ಮಾತ್ರ ಇಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಭಾಳ ಪುಣ್ಯ ಮಾಡಿದವರು, ಶ್ರಮಪಟ್ಟವ್ರು ಮಾತ್ರ ಇಲ್ಲಿ ಬದುಕಲಿಕ್ಕೆ ಸಾಧ್ಯ. ಹಾಗಂತ ಬರೀ ಆರಾಮಿದ್ರೆ ಆಗಲ್ಲ. ಮತ್ತೆ ಎಲ್ಲ ನಾವು ಪುಣ್ಯವಂತರದೀವಿ ಅಂತ ಅನ್ಕೊಳ್ಳಿ. ಶ್ರಮನೂ ಪಡಬೇಕು, ಪ್ರಯತ್ನನೂ ಪಡಬೇಕು. ಏನೋ ಪರಂಪರೆಯನ್ನು ನಮ್ಮ ಮೈಸೂರಿನ ರಾಜಮನೆತನ, ತಲತಲಾಂತರದಿಂದ ಬಂದ ಅಧಿಕಾರಿ ವರ್ಗ, ಇಲ್ಲಿಯ ಒಳ್ಳೆಯ ವ್ಯಕ್ತಿಗಳೆಲ್ಲ ಬಿಟ್ಟು ಹೋಗಿದ್ದಾರೆ. ಆ ಗತ ಪರಂಪರೆಯನ್ನು ನೆನೀತಾ ವರ್ತಮಾನವನ್ನು ಅಸಡ್ಡೆಯಲ್ಲಿ ಕಳೆದ್ರೆ ಭವಿಷ್ಯತ್ತು ಭಾಳ ಕಾರ್ಗತ್ತಲಿನಿಂದ ಕೂಡುತ್ತೆ. ಪರಂಪರೆಯನ್ನು ಉಳಿಸ್ಬೇಕು ಅಂದರೆ ಪೂರ್ವಜರಿಗಿಂತ ಅತಿ ಹೆಚ್ಚು ಶ್ರಮ ಪಡಬೇಕು, ಅವರಿಗಿಂತ ಹೆಚ್ಚಿನ ಸದಾಶಯಗಳನ್ನು ಹೊಂದಿರಬೇಕು, ಮುಂದಿನ ದೂರಾಲೋಚನೆ ಇರಬೇಕು, ದುರಾಲೋಚನೆ ಅಲ್ಲ. ಆವಾಗಲೇ 100-120 ಅಡಿ 150 ಅಡಿ ರಸ್ತೆಗಳನ್ನು ಬಿಟ್ಟಿದ್ದಾರೆ ಅಂತಂದರೆ, ಆವಾಗಲೇ ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಅವರು ಕೊಟ್ಟರು ಅನ್ನೋದಾದರೆ
ಕೊಟ್ಟಿದ್ದಾರೆ. ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, ಮನೆತನದಲ್ಲಿದ್ದದನ್ನೆಲ್ಲವನ್ನೂ ಮುಡಿಪಾಗಿಟ್ಟು ಕೃಷಿಗೆ ಆದ್ಯತೆ. ಪ್ರತಿಯೊಬ್ಬ ಇಲ್ಲೊಂದು ಲೇಔಟ್ ಇದೆ, ನೀವು ನೋಡಿದಿರೋ ಇಲ್ಲ, ನಮ್ಮದು ಮೈಸೂರು ಮಹಾರಾಜ ಪರ್ಸ್ನಲ್ ಬಾಡಿಗಾರ್ಡ್ಸ್ಗೆ ಒಂದಿತ್ತು ಫಸ್ಟು. ನಮ್ದು ಇವಾಗ ಇದು ನಮ್ಮದು ಯಾವ ಪುರ, ಗಾಯತ್ರಿಪುರಂ ಇದೆಯಲ್ಲ ನಮ್ಮದು, ಅಲ್ಲಿ ನಮ್ಮ SP ಆಫೀಸ್ ಇದೆ, ಜಲ್ಪುರಿ. ನಮ್ಮ SP ಆಫೀಸ್ ನೋಡಿದ್ದೀರಾ? ಮೈಸೂರು SP ಆಫೀಸ್ ನೋಡಿದ್ದೀರಾ? ಇಟ್ಸ್ ಅ ಪ್ರೊಟೆಕ್ಟೆಡ್ ಬಿಲ್ಡಿಂಗ್. ಇಟ್ಸ್ ಅ ಹಿಸ್ಟಾರಿಕಲ್ ಬಿಲ್ಡಿಂಗ್ ವಿಚ್ ಈಸ್ ವೆರಿ ಓಲ್ಡ್. ಅಲ್ಲಿ ಹೀಸ್ ಹೋಲಿನೆಸ್ ರಾಯಲ್ ಪರ್ಸ್ನಲ್ ಬಾಡಿಗಾರ್ಡ್ಸ್ ಅಂತ ಒಂದು ಫೋರ್ಸ್ ಇತ್ತು. ಅವ್ರಿಗೆಲ್ಲ ಸೈಟ್ಗಳನ್ನು ಕೊಟ್ಟಿದ್ದಾರೆ ಗೊತ್ತಾ? ಈ ದೇಶದ ಬಹುಶಃ ಈ ಜಗತ್ತಿನ ಯಾವ ರಾಜ ಮಹಾರಾಜರುಗಳು ಕೂಡ ಪರ್ಸ್ನಲ್ ಬಾಡಿಗಳಿಗೆ ಮನೆಗಳನ್ನು ಕಟ್ಟಿಕೊಟ್ಟಿಸಿದ್ದು ಉದಾಹರಣೆಗಳಿಲ್ಲ. ನಮ್ಮ ಪೊಲೀಸರೆಲ್ಲ ಕೆಲವೊಂದಿಷ್ಟು ಜನ ಇದ್ದಾರೆ, ಕುಸ್ತಿಪಟುಗಳು. ನನ್ನ ಗನ್ಮನ್ ಇದ್ದ ಲೋಕೇಶ್ ಅಂತ, ಅವ್ರ ಮನೆತನದಲ್ಲೆಲ್ಲ ಪೂರ್ತಿ ರಾಜ ಮಹಾರಾಜರಲ್ಲಿದ್ದವರು, ಆಮೇಲೆ ಪೊಲೀಸ್ ಫೋರ್ಸಿಗೆ ಬಂದರು. ಅವ್ರು ಇವತ್ತಿಗೂ ಅವ್ರ ಹೆಸರನ್ನು ಹೇಳ್ತಾರೆ. ಹಾಗಿದ್ರೆ ಅಂತಹ ಪರಂಪರೆಯನ್ನು ಬಿಟ್ಟು ಹೋದ ನಮ್ಮ ಪರಂಪರೆಯನ್ನು ಮುಂದುವರಿಸಬೇಕಂದ್ರೆ ಅವ್ರಿಗಿಂತ ಉದಾರಿಗಳು ನಾವು ಆಗಿರಬೇಕಲ್ಲ, ಅವ್ರಿಗಿಂತ ಶ್ರಮವನ್ನು ವಹಿಸೋರು ನಾವು ಆಗಬೇಕಲ್ಲ. ಅಂದರೆ ಮಾತ್ರ ಭವಿಷ್ಯತ್ ಚೆನ್ನಾಗಿರ್ತದೆ. ಬಹಳ ಸಾರಿ ಏನಾಗುತ್ತೆ ಅಂದರೆ ನಮ್ಮ ಪರಂಪರೆ ಅಂತಹದ್ದು ಇಂತಹದ್ದು ಅಂತ ನಾವು ಹೇಳ್ಕೊಳ್ತೀವಿ. ಹೌದಪ್ಪ, ಪರಂಪರೆ ಏನೋ ಅದ್ಭುತ, ವರ್ತಮಾನದಲ್ಲಿ ಹೇಗಿದೆಯಾ, ಭವಿಷ್ಯತ್ತಿನ ಬಗ್ಗೆ ನಿನ್ನ ಆಲೋಚನೆಗಳೇನಿದೆ? ಅಪ್ಪಂದು 10 ಎಕರೆ ಜಮೀನಿತ್ತು, 10 ನೀನು 11 ಮಾಡಬೇಕಲ್ಲ. 2 ಮಾರಿದ್ರ, 2 ಎಕರೆ ಮಾರಿ ಚೈನಿ ಹೊಡೆದ್ರ, ಭತ್ತದ ಗದ್ದೆ ಇದೆ, ತೆಂಗಿನ ತೋಟ ಇದೆ, ಹಸು ಇದೆ, ಮನೆ ಇದೆ. ಅವ್ರು ಮಾಡಿದ್ದು ನಾವೇನು ಆ್ಯಡ್ ಮಾಡಿದ್ವಿ ಅದಕ್ಕೆ? ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಸ್ವಂತ ಮನೆತನಕ್ಕೆ. ಇದು ಬಹಳ ಇಂಪಾರ್ಟೆಂಟ್ ಆಯ್ತದೆ. ಹಾಗೆ ನಾನು ಸತ್ಯನಾರಾಯಣ ಸರ್ ಬಗ್ಗೆ ಮಾತನಾಡ್ತಾ ಇದ್ದೆ. ನಾನಿಲ್ಲಿ SP ಮೈಸೂರಾಗಿದ್ದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರಗಳನ್ನು ಮಾಡಬೇಕಾದ್ರೆ ಒಂದು ಹೆಸರು ನಮಗೆ ಕೇಳಿ ಬರೋದೇನೆಂದರೆ ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಅಂತ. ಒಂದು ಊರಿಗೆ, ಒಂದು ರಾಜ್ಯಕ್ಕೆ ಮಹತ್ವ ಬರೋದು, ಗೌರವ ಬರೋದು ಅಂಥ ವ್ಯಕ್ತಿತ್ವಗಳಿಂದ. ನೂರಾರು ಜನ ಮಾಡಿದ ತಪ್ಪುಗಳು ಮರೆಮಾಚಿ ಅಂತಹ ವ್ಯಕ್ತಿತ್ವದಿಂದ ಘನತೆ, ಗೌರವ ಹೆಚ್ಚಾಗುತ್ತೆ. ಅಂಥವರಲ್ಲಿ ಒಬ್ಬರು ನಾನಿವತ್ತಿಲ್ಲಿ ಬರಲಿಕ್ಕೂ ಕೂಡ ಅವರೇ ಕಾರಣೀಕರ್ತರು. ನಾನು ಮೈಸೂರಿಗೆ 2018 4 ವರ್ಷದಿಂದ ಬಂದಿಲ್ಲ. ಬಂದರೆ ತಾಯಿ ಚಾಮುಂಡಿ ದರ್ಶನ ಮಾಡ್ಕೊಳ್ಳೋದು, ಹೋಗ್ತಾ ಇರ್ತೀವಿ. ಆದರೆ ಅವರ ಕಳಕಳಿ, ಅವರ ಬದ್ಧತೆ ನನಗೆ ಗೊತ್ತಿದ್ದ ಕಾರಣಕ್ಕೆ ಇಷ್ಟು ಇಳಿ ವಯಸ್ಸು ಅವ್ರದ್ದು, ಏನು ಅವಶ್ಯಕತೆ ಇದೆ? ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮತ್ತೊಂದು ಮಗದೊಂದು, ಇದೊಂಥರ ಹುಚ್ಚಿದ್ದಂಗೆ. ಹುಚ್ಚಿರುತ್ತಲ್ಲ, ಗೊತ್ತಲ್ಲ? ಇದು ಒಂದು ಸಾರಿ ಯಾವುದಾದಕ್ಕೂ ಒಂದು ಅಂಟ್ಕೊಂಡ್ವಿ ಅಂದರೆ ಆ ಹುಚ್ಚು ಹಂಗೆ ಬಿಡಂಗಿಲ್ಲ. ಅದು ನಮಗೂ ಅಂಥ ಹುಚ್ಚುಗಳಿದ್ದಾವೆ. ಜನ ಅಂದರೆ ಸಾಕು ನಮ್ಗೆ ದೊಡ್ಡ ಹುಚ್ಚಿದೆ. ಏನರ ಅನ್ನಲಿ, ಹೆಂಗರ ಇರಲಿ, ಜನ ಜನ ಜನ, ಅದೇ ನಮ್ಮ ಜೀವನ. ಆ್ಯಕ್ಚುಲಿ USP ಅಂತ ಇರ್ತದೆ. ವಾಟ್ ಈಸ್ ಯುವರ್ USP? ವಜೂದ್ ಅಂತ ಕರೀತಾರೆ. ಆರ್ ವಾಟ್ ಯು ಆರ್ ಆ್ಯಕ್ಚುಲಿ, ವಾಟ್ ಈಸ್ ದಟ್ ಯುನಿಕ್ ಫೀಚರ್ ಆಫ್ ಯು ಅಂತ ಕೇಳಿದರೆ ನಿಮಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ. ಡಿಫೈನ್ ಯುವರ್ ಪರ್ಸ್ನಾಲಿಟಿ ಒನ್ ಸಿಂಗಲ್ ಲೈನ್ ಅಂತ ಕೇಳಿದರೆ ನಿಮ್ಮಲ್ಲಿ ಒಂದು ಉತ್ತರ ಇರಬೇಕು. ಡಿಫೈನ್ ಯುವರ್ ಕ್ಯಾರೆಕ್ಟರ್ ಇನ್ ಒನ್ ಸೆಂಟೆನ್ಸ್ ಅಂದರೆ ಹಾಗೆ ನಮಗೇನಾದರೂ ಕೇಳಿದರೆ ನಾವು ಜನ ಅಂತ ಹೇಳ್ತೀವಪ್ಪ. ಸೊ ಹಾಗೆ ಅಂಥದ್ದನ್ನು ಹಚ್ಕೊಂಡವರು. ಕಮಿಂಗ್ ಟು ದ ಪಾಯಿಂಟ್, ನಿಮಗೆಲ್ಲ ಶುಭವಾಗಲಿ. ಒಂದು ಒಳ್ಳೆಯ ಎನ್ವಿರಾನ್ಮೆಂಟಲ್ಲಿದ್ದೀರಾ. ಯು ಆಲ್ ಆರ್ ಇನ್ ಅ ಗುಡ್ ಎನ್ವಿರಾನ್ಮೆಂಟ್. ಯು ಆಲ್ ಆರ್ ಇನ್ ಅ ಗುಡ್ ಪ್ಲೇಸ್. ಹೌ ಮೆನಿ ಆಫ್ ಯು ಆರ್ ರೈಟಿಂಗ್ 5th June ಪ್ರಿಲಿಮಿನರಿ ಟೆಸ್ಟ್? ಯಾರು ಬರಿತಾ ಇದ್ದೀರಾ? 1 2 3 4 5 6 7 8 9 10 ಜನ, 11 ಜನ ಔಟ್ ಆಫ್ 230
11 ಆಫ್ ಯು ಆರ್ ರೈಟಿಂಗ್ ಅಲ್ಲ. ಕೆಲವೊಂದಿಷ್ಟು ಜನ ಬರಿತಿರ್ತೀರಿ, ಕೈ ಹೇಳಕ್ಕೆ ನಾಚಿಗಿರ್ತೈತಿ. ಅಂತಾರೆ ಅದಿರಿ, ನಂಗೆ ಗೊತ್ತೈತಿ. ಒಂದು 10 ಜನ ಇರ್ತೀರಿ, 20 ಜನ 20 ಆಫ್ ಯು ಆರ್ ರೈಟಿಂಗ್ ದಿಸ್ ಇಯರ್ CSAT, ರೈಟ್? ನೀವು ಪ್ರಿಲಿಮಿನರಿ ಟೆಸ್ಟನ್ನು ಬರಿತಾ ಇದ್ದೀರಾ. ಹೌ ಮೆನಿ ಆಫ್ ವುಡ್ ಯು ಲೈಕ್ ಟು ರೈಟ್ ಇಟ್ ಇನ್ ನೆಕ್ಸ್ಟ್ ಇಯರ್ 2023ಗೆ? ವೆರಿ ವೆರಿ ಇಂಪಾರ್ಟೆಂಟ್ ಇಯರ್ 2023. ಭಾಳಷ್ಟು ಜನರ ಬದುಕಿನಲ್ಲಿ